ನಮ್ಮ ಯುವಕರು ಇಂದು ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸುವ ಬದಲು ಇಂತಹ ಸ್ವಯಂ ಪ್ರೇರಿತ ಉದ್ಯೋಗಗಳನ್ನ ಸೃಷ್ಟಿಸಿಕೊಂಡು ತಮ್ಮ ಬದುಕು ಕಟ್ಟಿಕೊಂಡು ಸಂಪಾದಿಸಿದ ಹಣದಿಂದ ಕುಟುಂಬ ಮತ್ತು 4-5 ಜನಕ್ಕೆ ಉಪಯೋಗವಾಗಬೇಕು ಹಾಗೂ ಬೇರೆ ಯುವಕರಿಗೆ ಮಾದರಿಯಾಗಬೇಕು ಎಂದು ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಹಾಗೂ ಸಮುದಾಯದ ಕಣ್ಮಣಿ ಅಜೀಜುಲ್ಲಾ ಅಜ್ಜು ಹೇಳಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೃದಯ ಭಾಗದಲ್ಲಿರುವ ಹೊಸಹೊಳಲು ರಸ್ತೆ ಕೆಎಬಿ ಪಕ್ಕದಲ್ಲಿರುವ ಗ್ಲೋಬಲ್ ಬೈಟ್ ಕೆಫೆಯನ್ನ ಉದ್ಘಾಟಿಸಿ ಶುಭ ಕೋರಿ ಮಾತನಾಡಿದ ಅಜೀಜುಲ್ಲಾ ಅಜ್ಜು ಅವರು, ಪ್ರಸ್ತುತ ದಿನಗಳಲ್ಲಿ ಎಲ್ಲರೂ ಇಷ್ಟಪಡುವಂತಹ ತಿಂಡಿ ತಿನಿಸುಗಳ ಗ್ಲೋಬಲ್ ಬೈಟ್ ಕೆಫೆಯನ್ನ ಆತ್ಮೀಯ ಸ್ನೇಹಿತರಾದ ಶಬೀರ್ ಹಾಗೂ ಅವರ ಮಗ ಜುನೇದ್ ಅವರು ನೂತನ ಸ್ವಯಂ ಪ್ರೇರಿತ ಉದ್ಯೋಗ ಪ್ರಾರಂಭಿಸಿದ್ದು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಶುಭಾಶಯಗಳನ್ನು ತಿಳಿಸಿದರು. ಈ ಒಂದು ಗ್ಲೋಬಲ್ ಬೈಟ್ ಕೆಫೆ ಪ್ರಾರಂಭಕ್ಕೆ ನನ್ನ ಜೊತೆಯಾಗಿ ಈ ಕ್ಷೇತ್ರದ ಮಾಜಿ ಶಾಸಕರಾದ ಚಂದ್ರಶೇಖರ್ ಹಾಗೂ ಅನೇಕ ರಾಜಕೀಯ ಮುಖಂಡರು ಜೊತೆಗಿದ್ರು ಹಾಗೂ ಇಂದಿನ ಯುವಕರು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ಇಂತಹ ಉದ್ಯೋಗಗಳನ್ನು ಸೃಷ್ಟಿಸಿಕೊಂಡು ತಮ್ಮ ತಮ್ಮ ಬದುಕನ್ನು ಕಟ್ಟಿಕೊಂಡು ಸುಖಕರ ಹಾಗೂ ಆರೋಗ್ಯಕರ ಕುಟುಂಬದೊಂದಿಗೆ ಉತ್ತಮ ಜೀವನ ಮಾಡಿ ಎಂದು ಕರೆ ನೀಡಿದರು. ಮಾಜಿ ಶಾಸಕರಾದ ಚಂದ್ರಶೇಖರ್ ಅವರು, ಈ ತಾಲೂಕಿನಲ್ಲಿ ಒಳ್ಳೆಯ ಭವಿಷ್ಯವಿದೆ. ನಮ್ಮ ನಾಯಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕೂಡ ತುಂಬಾ ನಿರೀಕ್ಷೆ ಇಟ್ಟಿದ್ದು ಈ ಬಾರಿ ಶಾಸಕರಾಗುತ್ತಿದ್ದಾರೆ. ರಾಜ್ಯದ ಮಂತ್ರಿಯೂ ಸಹ ಆಗುವ ಸಾಧ್ಯತೆ ಇತ್ತು, ಆದರೆ ಎಲ್ಲ ಭಗವಂತನ ಕೈಯಲ್ಲಿದೆ ಎಂದರು. ಹಾಗೂ ನಮ್ಮ ಸಮಾಜ ಈ ಭಾಗದಲ್ಲಿ ತುಂಬಾ ಇಷ್ಟಪಡುವಂತಹ ನಾಯಕರು ಯಾರಾದರೂ ಇದ್ರೆ ಅದು ಮಾಜಿ ಶಾಸಕ ಚಂದ್ರಶೇಖರ್ ಅಂತ ಹೇಳಿದ್ರು ತಪ್ಪಾಗಲಾರದು ಎಂದು ನುಡಿದ್ರು. ರಾಜ್ಯದಲ್ಲಿ ನಮ್ಮ ಸರ್ಕಾರವಿದೆ ಹಾಗೂ ಒಬ್ಬ ಜಾತ್ಯತೀತ ರಾಜ್ಯದಲ್ಲಿ ಮುಖ್ಯಮಂತ್ರಿವಿದ್ದು ನುಡಿದಂತೆ ನಡೆಯುತ್ತಿರುವ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ಆಗಿರಬಹುದು. ಎಲ್ಲ ಸಮುದಾಯದವರನ್ನ ಜೊತೆ ಕರೆದುಕೊಂಡು ಹೋಗುತ್ತಿರುವುದು ಯಾವುದಾದರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ವಿವರಿಸಿದ್ರು. ಈ ನೂತನ ಪ್ರಾರಂಭ ಸಮಾರಂಭದಲ್ಲಿ ಮೈಸೂರು ನಗರ ಪಾಲಿಕೆ ಸದಸ್ಯ ಸಮಿ ಅಜ್ಜು, ಮೈಸೂರು ಸಿದ್ದಲಿಂಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಜೆಬಿ ಅಜ್ಜು, ಯುವ ಮುಖಂಡ ರಿಜ್ವಾನ್ ಅಜ್ಜು, ಮತೀನ್ ಅಫ್ಸರ್, ಶಬೀರ್, ವಕೀಲ ನಯಾಜ್, ಜಾವೀದ್ ಸಿದ್ದಿಕ್, ಜುನೇದ್ ಸೇರಿದಂತೆ ಹಲವಾರು ನಾಯಕರು, ಸಮುದಾಯದ ಮುಖಂಡರು ಹಾಜರಿದ್ದರು.
ನಮ್ಮ ಕ್ಯಾರ್ಪೇಟೆ ತಾಲೂಕಲ್ಲಿ ನಮ್ಮ ಮಾಜಿ ಶಾಸಕರಾದಂಥವ್ರು ಹಿರಿಕರಾದಂಥವ್ರು ಅವರು ನಾನು ಸೇರಿ ಇವತ್ತು ಒಂದು ಈ ಊರಿಗೆ ಒಂದು ಸವಲತ್ತು ಸಿಕ್ಕಂಥದ್ದು. ಯುವಕರು ಇವತ್ತು ತುಂಬಾ ಇಷ್ಟಪಡೋಂಥ ಫುಡ್ಡು ಅದು ನಮ್ಮ ಸ್ನೇಹಿತರಾದ ಶಬ್ಬೀರ್ ಅವ್ರ ಮಗ ಜುನೇದ್ ಅವರು ಒಂದು ಹೊಸ ಹುದ್ದೆಯನ್ನು ಶುರು ಮಾಡವ್ರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಇದರಿಂದ ಇಲ್ಲಿ ಯುವಕರಿಗೆ ಒಳ್ಳೆ ತಿಂಡಿ ಸಿಕ್ಕಂತ ಒಂದು ವ್ಯವಸ್ಥೆ ಆಗ್ಲಿ ಅಂತೇಳಿ ನಾನು ಅಲ್ಲಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಮ್ಮ ಯುವಕರು ಹಲವಾರು ದಾರಿ ಹೋಯ್ತಿರೋ ಟೈಮಲ್ಲಿ ಇಂಥ ಯುವಕರು ಇಂಥ ಒಳ್ಳೆ ಬಿಸ್ನೆಸ್ಗಳು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವರೇ ಸಂಪಾದನೆ ಮಾಡಿ 4 ಜನಕ್ಕೆ ಇದರಿಂದ ಉಪಯೋಗ ಆಗ್ಬೇಕು ಮತ್ತು ಕುಟುಂಬಕ್ಕೆ ಉಪಯೋಗ ಆಗಂತ ಒಂದು ಉದ್ಯೋಗವನ್ನು ಶುರು ಮಾಡಿರೋದು ಈ ಬೇರೆ ಯುವಕರಿಗೊಂದು ಮಾದರಿ ಆಗ್ಬೇಕು. ಇಲ್ಲಿ ಈ ಊರಲ್ಲಿ ನಮ್ಮ ಮಾಜಿ ಶಾಸಕರ ಸೇವೆ ತುಂಬಾ ಇದೆ. ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಕ್ಯಾರ್ಪೇಟೆ ಟೌನ್ ಅಲ್ಲಿ ಈ ತರ ಒಂದು ಶುರು ಮಾಡಿರೋದು ತುಂಬಾ ಸಂತೋಷದ ವಿಚಾರ. ಇಂಥ ಈ ಯುವಕರು ನೋಡಿ ಬೇರೆ ಯುವಕರು ಕೂಡ ಅವರ ಸ್ವಂತ ಒಂದು ಉದ್ಯಮೆಯನ್ನು ಶುರು ಮಾಡೋಂತಕ್ಕೆ ಒಂದು ದಾರಿದೀಪ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ನಮ್ಮ ಲೇಟ್ ಚಂದ್ರಶೇಖರ್ ಸಾಹೇಬ್ರು ಬಂದು ಅವರ ಹಸ್ತದಿಂದ ಉದ್ಘಾಟನೆ ಮಾಡವ್ರೆ. ಅವ್ರಿಗೆ ಮುಂದೆ ಈ ತಾಲೂಕಲ್ಲಿ ಒಳ್ಳೆ ಭವಿಷ್ಯ ಇದೆ. ಹೋದ್ ಸಾಲ ಆಗ್ಬೇಕಾಯ್ತು ಎಲ್ಲ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಕೂಡ ತುಂಬಾ ನಿರೀಕ್ಷೆ ಇಟ್ಟಿದ್ರು. ಈ ಬಾರ ಆದ್ರೆ ಮಂತ್ರಿನೂ ಐತಾರೆ ಅಂತೇಳಿ ಅವ್ರ ನಿರೀಕ್ಷೆ ಇದ್ರು. ಆ ಭಗವಂತನ ಕೈಲಿದೆ. ನಮ್ಮ ಸಮಾಜ ಈ ಭಾಗದಲ್ಲಿ ಜಾಸ್ತಿ ಇಷ್ಟಪಡುವಂತ ನಾಯಕರು ಯಾರಿದ್ರೆ ಅವ್ರು ನಮ್ಮ ಮಾಜಿ ಶಾಸಕರು ಚಂದ್ರಶೇಖರ್ ಸಾಹೇಬ್ರು ಅಂದ್ರೆ ತಪ್ಪಾಗಲಾರ್ದು. ಒಳ್ಳೇದಾಗ್ಲಿ. ಮುಂದೊಂದು ದಿನದಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಮುಂದೆ ಅವ್ರಿಗೆ ಸಣ್ಣ ಒಂದು ಸಹಾಯ ಮಾಡಂತ ನಮ್ಮ ಸಮಾಜದ ವತಿಯಿಂದ ಮುಂದೊಂದು ದಿನದಲ್ಲಿ ನಾವು ಇಡೀ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ನಾನು ಈ ಒಗ್ಬೋಲ್ಡಿನ ಏನೇನು ನಮ್ಮ ಮಸೀದಿ ಮುಖಂಡರುಗಳೆಲ್ಲ ಇವತ್ತು ಬಂದಿದ್ದೀರಾ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಮ್ಮ ಸರ್ಕಾರ ಇದೆ. ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಸೆಕ್ಯುಲರ್ ಒಬ್ರು ಮುಖ್ಯಮಂತ್ರಿ ಸಿಕ್ಕವ್ರೆ. ಇಲ್ಲಿರಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಚಲುವರಾಯ ಸ್ವಾಮಿ ಅವರಾಗಿರ್ಬೋದು, ಎಲ್ಲ ಇವತ್ತು ಒಳ್ಳೆ ಎಲ್ಲ ಸಮಾಜಕ್ಕೆ ಜೊತೆಲಿ ತಗೋ ಹೋಗಂತ ಸರ್ಕಾರ ಯಾವ್ದಾರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಅಂದ್ರೆ ತಪ್ಪಾಗಲಾರದು. ಮುಂದೊಂದು ದಿನದಲ್ಲಿ ನಿಮ್ಗೆಲ್ಲ ಸರ್ಕಾರದ ಬರಂತ ಯೋಜನೆಗಳು ಇವ್ರ ಮುಖಾಂತರ, ಇವ್ರು ಚುನಾವಣೆಯಲ್ಲಿ ಸೋತಿರ್ಬೋದು, ರಾಜಕೀಯದಲ್ಲಿ ಇವತ್ತು ಇವ್ರು ಹೇಳಿದ್ರೆ ನಿಮ್ಮ ತಾಲೂಕ್ ಏನ್ ಕೆಲಸ ಬೇಕಾದ್ರೂ ಮುಖ್ಯಮಂತ್ರಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರು ಆಗಿರ್ಬೋದು, ಇವ್ರು ಯಾವತ್ತು ಹೇಳಿದ್ರೆ ಇಲ್ಲ ಅನ್ನಲ್ಲ. ಇವ್ರ ಜೊತೆ ಕೈ ಜೋಡಿಸಿ ಸರ್ಕಾರದ ಬರಂತ ಯೋಜನೆಗಳು ಇವ್ರ ಮುಖಾಂತರ ನೀವು ಈ ತಾಲೂಕ್ ಪಡಿಬೇಕು ಅಂತೇಳಿ ನಾನಾದ್ರೂ ಇವತ್ತು ಈ ತಾಲೂಕಿನ ಎಲ್ಲಾ ಜನತೆಗೆ ಶುಭವನ್ನು ಹೇಳಿ ಈ ಏನ್ ಶುರು ಮಾಡೋರು ಒಂದ್ ಸಣ್ಣದಾಗ ಅಂಗಡಿ ಇದು ಮುಂದಿನ ದಿನದಲ್ಲಿ ಇಡೀ ತಾಲೂಕ್ಗೆ ಒಂದು ಮಾದರಿಯಾಗಿ ಇದರಿಂದ 4 ಜನಕ್ಕೆ ಹೊಟ್ಟೆ ಹಸ್ಕೊಂಡಿರೋರ್ಗೆ ಸಡನ್ ಆಗಿ ಸಿಕ್ಕಂತ ಫುಡ್ ಇದು. ನೀವೆಲ್ಲ ಇದ್ರ ಉಪಯೋಗ ಪಡ್ಕೋಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಇವತ್ತು ಮನವಿ ಮಾಡ್ತೇನೆ. ಒಂದು ಒಳ್ಳೆ ಗ್ಲೋಬಲ್ ಸ್ವೀಟು ಎಲ್ಲ ಅಂಗಡಿನೂ ಓಪನ್ ಮಾಡವ್ರು ಇವತ್ತು. ಹಿಂದೇನು ಕೆಲವರು ಮಾಡಿದ್ರು, ಅದು ಫೇಲ್ಯೂರ್ ಆಯ್ತದು. ನೀನು ಹಂಗಾಗೋದು ಬೇಡ, ಚೆನ್ನಾಗಿ ನಡೆಸು. ನಿನಗೆ ಯಾವಾಗ್ಲೂ ನಾವು ಬೆಂಗಾವಲಾಗಿ ನಿನ್ ಜೊತೆ ಇರ್ತೀವಿ. ಇದು ನೀನು KR ಪಟೇಲ್ ಒಂದು ಒಳ್ಳೆ ಹೆಸರು ಮಾಡು. ಥ್ಯಾಂಕ್ ಯು.